ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದಿದ್ದರೆ ಅದು ಪ್ರೀತಿ ಅಲ್ಲ. ಹೇಳಿದ್ದು ನಾನಲ್ಲ, ಇದೇ ಚಿತ್ರದ ಹಾಡಿನ ಒಂದು ಲೈನ್. ಆ್ಯಂಡ್ ದಿಸ್ ಫಿಲ್ಮ್ ರೀಡಿಫೈನ್ಸ್ ಲವ್ ಇನ್ ನಾಟ್ ಸೋ ಯೂಶುವಲ್ ವೇ. ಎಲ್ರಿಗೂ ನಮಸ್ಕಾರ. KD ಕತೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪೋ ದಾರಿಯ 33ನೇ ಹೆಜ್ಜೆ. ನಮ್ಮ ಇವತ್ತಿನ ಚಿತ್ರ ಪುನೀತ್ ರಂಗಸ್ವಾಮಿ ಅವರ ಏಳುಮಲೆ. ಟ್ರೈಲರ್ನಲ್ಲೇ ಹೇಳಿರೋ ಹಾಗೆ ಒಬ್ಬ ಮೈಸೂರು ಪ್ರಾಂತ್ಯದ ಹುಡುಗ ಹಾಗೆ ತಮಿಳುನಾಡಿನ ಹುಡುಗಿಯ ಪ್ರೇಮ ಅವರನ್ನು ಯಾವ ಹೈಟ್ಸ್ಗೆ ಕರ್ಕೊಂಡೋಗುತ್ತೆ, ಏನೇನು ಮಾಡಿಸುತ್ತೆ, ಎಲ್ಲೆಲ್ಲಿ ತಗಲಾಕ್ಸುತ್ತೆ ಅನ್ನೋದು ಇಲ್ಲಿನ ಪ್ಲಾಟ್. ಆ್ಯಂಡ್ ಮೋರ್ ಓವರ್ ಆಲ್ ದೀಸ್ ಆರ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ ಗೊತ್ತಾದಾಗ ದ ಫಿಲ್ಮ್ ಟೇಕ್ಸ್ ಅ ಫೈನರ್ ಶೇಪ್. ಇಲ್ಲಿನ ಪಾಸಿಟಿವ್ಸ್ ವಿಚಾರಕ್ಕೆ ಬಂದರೆ ಮೊದಲನೇದಾಗಿ ಇಲ್ಲಿ ವರ್ಕ್ ಆಗಿದ್ದು ಈ ಫಿಲ್ಮ್ನ ಪ್ರಮೋಷನಲ್ ಕಂಟೆಂಟ್ ಅಂತ ಹೇಳ್ಬೋದು. Not only the trailer, teaser or songs, but even the hero announcement promo was in line with the story. ಇದೆಲ್ಲ ರೈಟ್ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡಿದ್ವು ಅಂತ ಹೇಳ್ಬೋದು. ಪ್ರಮೋಷನಲ್ ಕಂಟೆಂಟ್, ಟ್ರೈಲರ್ ಕಟ್ ರೈಟ್ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಚಿತ್ರದ ಕತೆ ಪೂರ್ತಿ ಒಂದೇ ದಿನ ಅಂದರೆ ಅಕ್ಟೋಬರ್ 18, 2004 ನಡೆಯೋದ್ರಿಂದ ಪ್ರಾಪರ್ 2000s ಮೂಡ್ನ ಕ್ರಿಯೇಟ್ ಮಾಡೋದರಲ್ಲಿ ಫಿಲ್ಮ್ನ ಟೀಮ್ ಸಕ್ಸಸ್ಫುಲ್ ಆಗಿದೆ ಅಂದರೆ ತಪ್ಪಾಗಲ್ಲ. ಪ್ರೇಮ್ಸ್ ಅವರ ಹಾಡುಗಳು, ಆರ್ಯ ಕ್ಯಾಸೆಟ್ಟು, ಕ್ವಾಲಿಸ್ಸು, ಕಂಪ್ಯೂಟರು, ವಾಚು, ಫೋನ್ ಚಾರ್ಜರ್ಗಳು, STD, ಆಪ್ತಮಿತ್ರ 50 ಡೇಸ್ ಪೋಸ್ಟರ್ ವಾಸ್ ಟಾಪ್ ನಾಚ್. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ಒಂದು ಫೋಟೋ ತೆಕ್ಕೊಡೋದಕ್ಕೆ ಸ್ಟುಡಿಯೋದವನು $20 ತೊಗೊತಾನೆ ಅಂತ ಹೇಳೋದು ಒಂದು ಪ್ರಾಪರ್ ಸೆಟಪ್ ಆಫ್ 2000s ಎರಾ ಅಂದರೆ ತಪ್ಪಾಗಲ್ಲ. ಈ ಚಿತ್ರದ ಬಿಗ್ಗೆಸ್ಟ್ ಪಾಸಿಟಿವ್ ವಿಷಯ ಅಂದರೆ ಅದು ಇಲ್ಲಿನ ಲೇಯರ್ಸ್ ಹಾಗೆ ಪೇಸ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ನಿಂದನೂ ಒಂದೊಳ್ಳೆ ಪೇಸ್ನ ಮೇಂಟೈನ್ ಮಾಡೋ ಅಂಥ ಫಿಲ್ಮ್. ಅದರಲ್ಲಿರೋ ಅಂಥ ಆಪರೇಷನ್ ಕಕೂನ್, ವೆಪನ್ ಸ್ಮಗ್ಲಿಂಗ್, ಲಾಕಪ್ ಡೆತ್, ಹಿಟ್ ಆ್ಯಂಡ್ ರನ್ ಲೇಯರ್ಗಳ ಮಧ್ಯ ಒಂದು ಕೋರ್ ಎಲಿಮೆಂಟ್ ಆಗಿ ವರ್ಕ್ ಆಗೋ ಅಂಥ ಲವ್ ಸ್ಟೋರಿ, ವಿಚ್ ವಾಸ್ ದಿ ಮೋಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಜಾನರ್ ಇನ್ KFI, ಹ್ಯಾಸ್ ನೌ ಬೀನ್ ಬಾಟ್ ಇನ್ ಟು ಲೈಟ್ ಬೈ ತರುಣ್ ಕಿಶೋರ್ ಸುಧೀರ್ಸ್ ಪ್ರೊಡಕ್ಷನ್ ಹೌಸ್. ಫಿಲ್ಮ್ನಲ್ಲಿ ಹೀರೋಯಿನ್ ಬ್ಯಾಕ್ ಸ್ಟೋರಿನ ತೋರಿಸಿ ಅದಕ್ಕೋಸ್ಕರ ಒಂದು ಸಾಂಗ್ ಇಡದೇ ಇದ್ದಿದ್ದು ಬೋಲ್ಡ್ ಡಿಸಿಷನ್ ಆದರೂ ಇಲ್ಲಿ ವರ್ಕ್ ಆಗಿದೆ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದರೆ ರಾಣಾ ಅವರು ಲುಕ್ಸ್ ಕಂಫರ್ಟೇಬಲ್ ಆನ್ ಸ್ಕ್ರೀನ್. ಒಬ್ಬ ಲೋಕಿ ಡ್ರೈವರ್ ಆಗಿ ಪ್ರೀತಿನ ಉಳಿಸ್ಕೊಳ್ಳೋ ದಾರಿಯಲ್ಲಿ ಒಂದು ತಪ್ಪು ಕೆಲಸ ಇನ್ನೊಂದು ತಪ್ಪು ಕೆಲಸಕ್ಕೆ ಹೇಗೆ ಲೀಡ್ ಮಾಡುತ್ತೆ, ಹಾಗೆ ಇದರಲ್ಲಿ ಇರೋ ಅಂಥ ಹೆಲ್ಪ್ಲೆಸ್ನೆಸ್, ಗೆಟಿಂಗ್ ಎಂಟ್ಯಾಂಗಲ್ಡ್ ಇಂಟು ಅನ್ಕಂಟ್ರೋಲಬಲ್ ಸಿನಾರಿಯೋಸ್ ಎಲ್ಲ ಆಡಿಯನ್ಸಿಗೆ ರೀಚ್ ಆಗುತ್ತೆ. ಇನ್ನು ಕಿಶೋರ್ ಅವರು ಪೊಲೀಸ್ ರೋಲ್ಸ್ ಆರ್ ಮ್ಯಾಚ್ ಟ್ರೂಲಿ ಮೇಡ್ ಇನ್ ಹೆವೆನ್ ಫಾರ್ ದಿಸ್ ಪರ್ಫಾರ್ಮರ್. ನಾವು ಆ ಕ್ಯಾರೆಕ್ಟರ್ನ ಹೇಟ್ ಮಾಡೋದಕ್ಕೆ ಎಷ್ಟು ಎಫರ್ಟ್ಸ್ ಬೇಕೋ ಅಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾಗಾಭರಣ ಅವರು ವಾಸ್ ಅ ವ್ಯಾಲ್ಯೂಯಬಲ್ ಅಡಿಷನ್. ಆದರೆ ಜಗಪತಿ ಬಾಬು ಅವ್ರನ್ನ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತ ಅನ್ನೋ ಥಾಟ್ ಬಂದಿದ್ದು ನಿಜ. ಕೊನೆಗೆ ಕ್ಲೈಮ್ಯಾಕ್ಸ್ನ ಸ್ಪಾಯ್ಲ್ ಮಾಡೋಕ್ಕೆ ಹೋಗಲ್ಲ. 2 ಪ್ಯಾರಲಲ್ ಆಗಿ ಓಡ್ತಿರೋ ಅಂಥ ಪ್ಲಾಟ್ಗಳು ಹೇಗೆ ಜಾಯಿನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ತಲೆಯಲ್ಲಿ ಓಡ್ತಾನೆ ಇತ್ತು. ಅದನ್ನು ಜೋಡಿಸಿದ್ದು ಒಂದು ಐಕಾನಿಕ್ ಸೀಕ್ವೆನ್ಸ್ನಲ್ಲಿ, ಇಲ್ಲಿವರೆಗೂ ನಾವು ಕೇಳದೇ ಇರೋ ಅಂಥ ವರ್ಷನ್ನಲ್ಲಿ ಸಖತ್ತಾಗಿ ವರ್ಕ್ ಆದಂಥ ಪ್ಲಾಟ್ ಅದು ನನಗೆ ಪರ್ಸ್ನಲಿ. ಇನ್ನು ನೆಗೆಟಿವ್ಸ್ ವಿಷಯಕ್ಕೆ ಬಂದರೆ ಫಿಲ್ಮ್ ಪೂರಾ ಒಂದು ಅರ್ಥ್ಲಿ ಗ್ರೌಂಡೆಡ್ ಫೀಲ್ ಕೊಡುತ್ತೆ, ವಿಚ್ ವಾಸ್ ಅಫ್ಕೋರ್ಸ್ ದಿ ಕಾನ್ಷಿಯಸ್ ಡಿಸಿಷನ್ ಬೈ ದಿ ಟೀಮ್. ಆದರೆ BGMಗಳು ಇದೇ ಬ್ಯಾಕ್ ಡ್ರಾಪ್ನಲ್ಲಿ ಇನ್ನೂ ಚೆನ್ನಾಗಿ ಮೂಡ್ ಬರ್ಬೋದಿತ್ತು ಅಂತ ಅನ್ನಿಸ್ತು. ಹಲವಾರು ಕಡೆ ಪೊಟೆಂಟ್ ಸೀನ್ಗಳಿಗೆ BGM ಸಪೋರ್ಟ್ ಮಾಡಲಿಲ್ಲ ಅಂದರೆ ತಪ್ಪಾಗಲ್ಲ. ಒಂದು ಒಳ್ಳೆ ಸೀಟ್ ಎಡ್ಜ್ಡ್ ಲವ್ ಸ್ಟೋರಿನ ನೀವೇನಾದರೂ ಕನ್ನಡದಲ್ಲಿ ನೋಡಬೇಕು ಅಂತ ಇದ್ದರೆ ಈ ಫಿಲ್ಮ್ನ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ನೀವು ಖಂಡಿತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.